ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನು ಆನಂದಿಸಿ. ಅಭಯ, ಓ ಅಭಯ. ಅಲ್ಲ ಕಣಪ್ಪಯ್ಯ, ಅಲ್ಲ ನೀನಿವತ್ತು ಕುಡ್ಕ ಬಂದಿಲ್ಲ ಅಂತ ನಾನು ಖುಷಿ ಪಡ್ಬೇಕಾ? ಅಲ್ಲ ಹಿಂಗ್ ಗೊಳೋ ಅಂತ ಅಳ್ತಿದ್ಯಲ್ಲ, ಅದಕ್ಕೆ ನಾನು ಗಾಬರಿ ಪಡ್ಕೋಬೇಕಾ? ನಂಗೊಂದು ಗೊತ್ತಾಯ್ತಿಲ್ಲ. ಯಾಕಪ್ಪಯ್ಯ, ಏನಾಯ್ತು ನಿನಗೆ? ಯಾಕೆ ಅಳ್ತಿದ್ಯಾ? ಅಪ್ಪ, ನೀನ್ ಕುಡ್ಕೊಂಬಂದ್ರು ಪರವಾಗಿಲ್ಲ, ಆದ್ರೆ ಈ ತರ ಅಳ್ಬೇಡಿ. ನಮ್ ಕೈಯಿಂದ ನೋಡಕ್ಕಾಗಲ್ಲ. ಹಾಗಂತ ಅವ್ರ ದಿನ ಕುಡ್ಕೊಂಡ್ ಬರ್ಬೇಕಾ? ಸುಮ್ನೆ ನಿತ್ಕೊ ನೀನು. ಒಂದು ನಿಮಿಷ, ನಾನು ಕೇಳ್ತೀನಿ. ಮಾವಯ್ಯ, ಅದು ಏನಾದರೂ ಆಗಿರಲಿ, ನಿಮ್ಮ ಜೊತೆ ನಾವೆಲ್ಲರೂ ಇದ್ದೀವಿ. ನೋಡ್ದ್ಯಪ್ಪಯ್ಯ, ಪಾರುನೇ ಹೇಳ್ತಾಳೆ ನಾವಿದ್ದೀವಿ ಅಂತವ. ನಿಂದ ಏನಪ್ಪಯ್ಯ ಸುಮಾನ? ಏನಾಯ್ತು ಅಂತ ಹೇಳಪ್ಪಯ್ಯ ನಂತವ. ಯಾಕೆ ಅಳ್ತಿದ್ಯಾ? ಏನಾಯ್ತು ಹೇಳು ನಂತವ. ಏನು ಅಂತ ಹೇಳೋಣಪ್ಪ, ಏನು ಅಂತ ಹೇಳೋಣ? ನಿಮ್ಗೆ ಹೇಳಿದ್ರೆ ನಿಮ್ ಕೈಯಲ್ಲಿ ಅದನ್ನು ಮಾಡಕ್ಕಾಯ್ತದ? ಇಲ್ಲ, ಸುಮ್ಕೆ ಕೇಳ್ಕೊಂಡು ಹಂಗೆ ಹೊಂಟೋಯ್ತೀರಾ. ಪುಟ್ಪುಡಿ, ನಾನಿಂಗು ಹತ್ಕೊಂಡು ಪತ್ಕೊಂಡು ಹೊರಕೊಂಡು ಸಾಯ್ತೀನಿ, ಸಾಯ್ತೀನಿ. ಅಯ್ಯೋ ಮಾವಯ್ಯ, ಹಾಗೆಲ್ಲ ಮಾತಾಡಬಾರ್ದು ಮಾವಯ್ಯ. ದೊಡ್ಡೋರಾಗಿ ನೀವೇ ನಮಗೆ ಜೀವನದಲ್ಲಿ ಬದುಕು ಉತ್ಸಾಹ ತರಬೇಕೇ ಹೊರತು ಥರ ಜೀವನನೇ ಬೇಡ ಅನ್ನೋ ಥರ ಮಾತಾಡಬಾರ್ದು. ಅಪ್ಪಯ್ಯ, ಏನು ಹೇಳ್ದೆ ನೀನು? ನಮ್ಮ ಕೈಲಿ ಆಯ್ಕಿಲ್ಲ ಅಂತ ಹೇಳ್ದಲ್ಲ, ಈಗ ನಾನು ಹೇಳ್ತೀನಿ, ಸರಿಯಾಗಿ ಕೇಳ್ಕ. ನೀನು ಕೇಳ್ತಿರೋದು 7 ಬೆಡ್ದಾಚೆ ಇರಲಿ, 7 ಸಮುದ್ರ ದಾಟ್ ಹೋಗ್ಬೇಕಾಗಿರ್ಲಿ, ಅಥವಾ 7 ಲೋಕನೇ ಮೀಟ್ ಹೋಗ್ಬೇಕಾಗಿರ್ಲಿ, ಅನ್ನ ನೀರು ಗಾಳಿ ಬಿಟ್ಟು ತಗೊಬರೋಂಥ ವಸ್ತುನೇ ಆಗಿರ್ಲಿ, ಈ ಕ್ಷಣಕ್ಕೆ ನಾನು ತಗೊಬತ್ತೀನಿ. ಆ ಜಾಗದಾಗೆ ಮಂತ್ರನ್ ತಿನ್ನೋ ಮೃಗನೇ ಇರಲಿ, ಕುದ್ಗೆ ಕೊಯ್ಯೋ ನೊಗಾನೇ ಇರಲಿ, ನಮ್ಮ ಅಪ್ಪಯ್ಯ ಕೇಳೋಣ ಅನ್ಮ್ಯಾಕೆ ಅನ್ನ ನಾನು ತಗೊಬರ್ತೀನಿ. ನಿಂಗೆ ಏನ್ ಬೇಕು ಹೇಳಪ್ಪಯ್ಯ, ಹೇಳು. ಬರೀ ಮಾತಲ್ಲ ಹೇಳೋದು, ಆಣೆ ಮಾಡಿ ಹೇಳು. ನಿನ್ನಪ್ಪ ಮೇಲೆ ಆಣೆ ಮಾಡಿ ಹೇಳು, ನಾನು ಕೇಳಿದ್ದನ್ನ ಕೊಡ್ತೀನಿ ಅಂತ. ನಂಗೆ ಬೇಕಾಗಿರೋದು ನಿನ್ನವ್ವ. ನಮ್ಮ ಮನೆ ದೀಪ ಅಣ್ಣಯ್ಯ, ನಮ್ಮೊಡಲ ಜೀವ ಅಣ್ಣಯ್ಯ.